ಗೌರವಿಸ್ತಾ ಈ ದಿನ ಹೆಬ್ಗೋಳಿ ಕುಷ್ಟ ಅಗ್ರಿಕಲ್ಚರ್ ಕಂಪನಿ ಆಯೋಜಿತ ಅಂಕುರ ಎಂಬ ಹೆಸರಿನ ಕಾರ್ಯಕ್ರಮ, ಮಕ್ಕಳಿಗೆ ಕಾನೂನು ಅರಿವಿನ ಕಾರ್ಯಕ್ರಮಗಳನ್ನು ನಾವೆಲ್ಲ ಹಿಂದೆ ಆಯೋಜನೆಯನ್ನು ಮಾಡ್ತಿದ್ವು. ಆದರೆ ಈ ದಿನ ಕೃಷಿ ಮತ್ತು ವನ ಮಹೋತ್ಸವದ ಪೂರಕ ಕಾರ್ಯಕ್ರಮ ಅಂಕುರ ಅನ್ನುವಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಆಯೋಜಕರು ಏನಂದರೆ ನಮ್ಮ ಪ್ರವೀಣ್ ಕುಲಾಲ್ರು. ಅವ್ರ ಹಿಂದೆ ಅವರೊಟ್ಟಿಗೆ ನಾನು ಸಾಕಷ್ಟು ಕಾರ್ಯಕ್ರಮಗಳನ್ನ ನಡೆಸ್ಕೊಂಡಿದ್ದು ಕೂಡ. ಕೃಷಿಗೆ ಸಂಬಂಧಪಟ್ಟ ಕಾರ್ಯಕ್ರಮಗಳನ್ನ ಈ ಹಿಂದೆ ನಡೆಸಿದ್ದು. ಕೃಷಿ ಮಕ್ಕಳ ಜೀವನದ ಪೂರಕ ಭಾಗ ಕೂಡ. ನಾವು ಬೇರೆಲ್ಲ ವಿಷಯವನ್ನ ಕಲಿತೇವೆ ಶಿಕ್ಷಣದ ಪೂರಕವಾಗಿ. ಶಿಕ್ಷಣದಲ್ಲಿ ನೀವೇನು ಸೋಷಿಯಾಲಜಿ ಇರಲಿ ಅಥವಾ ಗಣಿತ ಕಲಿತಿರೋ, ಕನ್ನಡ ಕಲಿತಿರೋ, ಬೇರೆ ಬೇರೆ ಸಬ್ಜೆಕ್ಟ್ ಅನ್ನ ಕಲಿತೀರಿ. ಆದ್ರೆ ಕೃಷಿಗೆ ಅಂತ ಹೇಳಿ ಸಪ್ರೇಟ್ ಒಂದು ಸಬ್ಜೆಕ್ಟ್ ಇಲ್ಲ ನಮ್ಮಲ್ಲಿ. ಕೃಷಿ ಪೂರಕವಾಗಿ ನಾವು ನಮ್ಮ ದೈನಂದಿನ ಚಟುವಟಿಕೆಯಲ್ಲಿ ದೈನಂದಿನ ದಿನದ ಭಾಗವಾಗಿ ನಾವು ಅದನ್ನ ಅಳವಡಿಸ್ಕೊಂಡು ಅನುಭವಿಸ್ಕೊಂಡು ಹೋಗ್ತಿರುವಂಥದ್ದು. ಕೃಷಿಗೆ ನಾನು ಎಷ್ಟೇ ದೊಡ್ಡ ಹುದ್ದೆಯನ್ನು ಅಲಂಕಾರ ಮಾಡಿದ್ರು ಕೂಡ, ಯಾವುದೇ ದೊಡ್ಡ ಹುದ್ದೆಯಲ್ಲಿದ್ರು ಕೂಡ ಆಸ್ ಎ ಪ್ಯಾಷನ್ ಆಗಿ ಅದೊಂದು ನನ್ನ ಹವ್ಯಾಸದ ವೃತ್ತಿಯಾಗಿ ಅದು ಪಾಲ್ಗೊಳ್ಬೇಕು. ಅದರಿಂದ ನಾವು ಭಾಗವಾಗಿ ಅದನ್ನ ಬೆಳೆಸ್ಕೊಳ್ಬೇಕು ಕೂಡ. ಹಾಗೆ ಬೆಳೆಸ್ಕೊಂಡಾಗ ಅದು ಪರಿಸರಕ್ಕೆ ಪೂರಕವಾಗಿರ್ತದೆ, ನನ್ನ ಮಾನಸಿಕ ನೆಮ್ಮದಿಗೂ ಕೂಡ ಪೂರಕವಾಗಿರ್ತದೆ, ಅದು ನನ್ನ ಶಿಕ್ಷಣಕ್ಕೆ ಕೂಡ ಪೂರಕವಾಗಬಹುದು. ನೀವೇನಾದ್ರೂ ಸೈನ್ಸ್ ಸಬ್ಜೆಕ್ಟ್ ಅನ್ನ ತಗೊಂಡ್ರೆ, ವಿಜ್ಞಾನದಂತಹ ಏನಾದ್ರೂ ಸಬ್ಜೆಕ್ಟ್ಗಳನ್ನ ತಗೊಂಡ್ರೆ, ಅಥವಾ ಅರಣ್ಯಶಾಸ್ತ್ರವನ್ನ ಏನಾದ್ರೂ ಆಯ್ಕೆ ಮಾಡಿಕೊಂಡ್ರೆ, ಈ ಸಸಿ ನೆಡುವಂತಹ ಕಾರ್ಯಕ್ರಮ ನೀವೇನು ಇಂದು ಅದಕ್ಕೆ ಒಂದು ಅಡಿಪಾಯವನ್ನು ಹಾಕಿದಂತಾಗ್ತದೆ. ಆದ್ರಿಂದ ಕೃಷಿ ಮತ್ತು ಈ ಪರಿಸರದೊಂದಿನ ಒಡನಾಟವನ್ನ ನಿಮ್ಮ ದೈನಂದಿನ ಭಾಗವನ್ನಾಗಿ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಆಯೋಜಕರಿಗೆ ಮತ್ತು ಭಾಗವಹಿಸಿದ ಸರ್ವರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದನ ಹೇಳ್ತಾ, ಅವಕಾಶಕ್ಕಾಗಿ ಧನ್ಯವಾದವನ್ನ ಹೇಳ್ತೇನೆ. ಇನ್ನು ಕಾನೂನು ಪ್ರಾಧಿಕಾರ, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಕೂಡ ಇಂತಹ ಕಾರ್ಯಕ್ರಮಗಳನ್ನ ಸಕ್ರಿಯವಾಗಿ ನಡೆಸ್ಕೊಂಡು ಬರ್ತಾ ಇದೆ. ವನ ಮಹೋತ್ಸವದಂತಹ ಕಾರ್ಯಕ್ರಮಗಳನ್ನ ಸಕ್ರಿಯವಾಗಿ ನಡೆಸ್ಕೊಂಡು ಬರ್ತಾ ಇದೆ. ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಈ ಹಿಂದೆ ಕಾನೂನು ಅರಿವು ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ನಿರಂತರವಾಗಿ ಕಾನೂನನ್ನ ಅರಿವನ್ನ ಮೂಡಿಸುವಂತಹ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಬರ್ತಾ ಇತ್ತು. ಆದ್ರೆ ಈಗ ವನ ಮಹೋತ್ಸವದಂತಹ ಕಾರ್ಯಕ್ರಮಗಳಲ್ಲಿ ಭಾಗವಾಗಿ ನಡೆಸ್ಕೊಂಡು ಬರ್ತಾ ಇದೆ. ಉಡುಪಿಯಲ್ಲಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ನಿಮ್ಮ ಎಲ್ಲ ನೆರವಿಗೆ ಕಟಿಬದ್ಧವಾಗಿದೆ ಅಂತ ಹೇಳ್ತಾ ಎರಡು ಮಾತನ್ನ ಮುಗಿಸ್ತಾ ಇದ್ದೇನೆ. ಧನ್ಯವಾದ.